ಸಂಗೊಳ್ಳಿ ರಾಯಣ್ಣ ಎಂಥ ನಂಬಿಕಸ್ಥ ಬಂಟ ಅಂತಂದ್ರೆ, ಎಂಥ ದೇಶ ಪ್ರೇಮಿಯಾಗಿದ್ದ, ನಾಡ ಪ್ರೇಮಿಯಾಗಿದ್ದ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಹೇಳ್ತಿದ್ದಂತೆ, ಲೇ ಹಡ್ಸಿ ಮಕ್ಕಳ, ತಾಯಿ ಚೆನ್ನವನಿಗೆ ನಾ ಮೋಸ ಮಾಡ್ತೀನಿ ಅಂತ ಭಾವಿಸಿರೇನೋ? ಹಾಲು ಕೆಟ್ರೆ ಕೆಡ್ತದ, ಹಾಲು ಮತದ ಮಂದಿ ನಾವು ಕೆಡಂಗಿಲ್ಲ, ನಾವು ದೇಶದ್ರೋಹ ಮಾಡಂಗಿಲ್ಲ. ನಮ್ಮನ್ನ ನಂಬಿದ ಚೆನ್ನವ ತಾಯಿಗೆ ನಾವು ಮೋಸ ಮಾಡಂಗಿಲ್ಲ. ನಾನ್ ಬೇಕಾದ್ರೆ ನಿಮ್ಮ ಉರುಳಿಗೆ ಕೊರಳು ಕೊಡ್ತೀನಿ, ಆದ್ರೆ ಚೆನ್ನಮ್ಮನಿಗೆ ಮೋಸ ಮಾಡಲ್ಲ ಅಂತ ಹೇಳಿ ಖಡ್ಗ ಹಿಡಿದು ಹೋರಾಟ ಮಾಡಿದಂತ ಸಂಗೊಳ್ಳಿ ರಾಯಣ್ಣನನ್ನ ಅವತ್ತು ಮೋಸದಿಂದ ಒಬ್ಬ ಮಲ್ಲಪ್ಪ ಶೆಟ್ಟಿ, ವೆಂಕನಗೌಡ ಇವರೆಲ್ಲರೂ ಸೇರಿ ಮೋಸ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಅವತ್ತು ಹಿಡಿಸ್ಕೊಟ್ಬಿಟ್ರು. ಸಂಗೊಳ್ಳಿ ರಾಯಣ್ಣನನ್ನ ನೀವೆಲ್ಲರೂ ಕೂಡ ಇವತ್ತಾಗ್ಲೇ ಸಾಹೇಬರು ಮಾತಾಡ್ತಾ ಹೇಳ್ತಾ ಇದ್ರು, ಬಿ ಆರ್ ಪಾಟೀಲ್ ಸಾಹೇಬರು, ಇವತ್ತು ನೀವು ಕಿತ್ತೂರು ನಮ್ಮ ಆ ಒಂದು ನಂದಗಡಕ್ಕೆ ಹೋದ್ರೆ, ಆ ನಂದಗಡದ ಹತ್ರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇದೆ. ಒಂದು ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಹಾಕ್ತಾರೆ. ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಪುಸ್ತಕದಲ್ಲಿ ಬರೆದ ಇತಿಹಾಸ ಅಲ್ಲ. ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಪುಸ್ತಕದಲ್ಲಿ ಬರೆದ ಚರಿತ್ರೆ ಅಲ್ಲ. ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಅದು ಜನಪದರ ಬಾಯಿಗಳಲ್ಲಿ, ಡೊಳ್ಳಿನ ಪದಕಾರರ ಬಾಯಿಗಳಲ್ಲಿ ಹಾಡಿ ಬಂದಂತ ಚರಿತ್ರೆ. ಇವರು ಈ ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನ, ಕಥೆಯನ್ನ ಉಡಿಸಿ ಇವತ್ತು ಇಷ್ಟು 100 ವರ್ಷ ಆದ್ಮೇಲೆ ಕೂಡ ಸಂಗೊಳ್ಳಿ ರಾಯಣ್ಣನ ಚರಿತ್ರೆನ ಸಮಾಜದಲ್ಲಿ ಉಳಿಸಿದ್ದಾರೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ಮೋಸಕ್ಕೆ ತುತ್ತಾಗಿ ಬಲಿಯಾದ. ನಾನು ಹೇಳ್ತೇನೆ, ನನಗೆ ಕರ್ನಾಟಕ ವಿಧಾನಸಭೆಗೆ ಹೋಗಬೇಕಾದ್ರೆ, ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ, ನಾನು ವಿಧಾನಸಭೆ ಅಧಿವೇಶನದಲ್ಲಿ ಕೆಲವರನ್ನು ನೋಡಿದಾಗ ನನಗೆ ಮುಖ ಅರಳುತ್ತೆ. ಯಾರನ್ನ? ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ನೋಡಿದ್ರೆ ಸಹಜವಾಗಿ ಮುಖ ಅರಳುತ್ತೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಸಹಜವಾಗಿ ಅವ್ರು ನೋಡಿದಾಗ ಖುಷಿಯಾಗುತ್ತೆ. ಅದೇ ತರ ನಿಮ್ಮ ಕ್ಷೇತ್ರದ ಶಾಸಕರು, ಮಾನ್ಯ ಆಳಂದದ ಶಾಸಕರು ಬಿ ಆರ್ ಪಾಟೀಲ್ ಸಾಹೇಬರನ್ನು ನೋಡಿದಾಗ, ನಾನಿವ್ರು ಕೂತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಇವರು ನಮ್ಮ ಎದುರುಗಡೆ ಇದ್ದಾರೆ ಅನ್ನೋಕ್ಕೋಸ್ಕರ, ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ನಾನು ಈ ಮಾತು ಪ್ರಾಮಾಣಿಕ ಖಂಡಿತವಾಗಿ ಹೇಳ್ತಾ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸಮಾಜವಾದವನ್ನೇ ತನ್ನ ಉಸಿರು ಅಂತ ಭಾವಿಸ್ಕೊಳ್ತಾ ಲೋಹಿಯಾ ಅವರು ತೋರಿಸಿದಂತ ಮಾರ್ಗದಲ್ಲಿ, ಸಮಾಜವಾದಿ ರಾಮ್ ಮನೋಹರ್ ಲೋಹಿಯಾ ಅವರು ತೋರಿಸಿದಂತ ದಾರಿಯೊಳಗಡೆ ಇವತ್ತು ಹೆಜ್ಜೆ ಆಗ್ತಾ ಇರುವಂತ ಒಬ್ಬ ಸಮಾಜವಾದಿ, ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಗಾಂಧಿ ತತ್ವವನ್ನ, ಲೋಹಿಯಾ ಅವರ ತತ್ವವನ್ನ, ಸಿದ್ಧಾಂತವನ್ನ ನಂಬಿಕೊಂಡು ನಡೀತಾ ಇರುವಂತ, ಬಸವಣ್ಣನವರ ವಿಚಾರಧಾರೆಗಳನ್ನ ನಂಬಿ ನಡೀತಾ ಇರುವಂತ, ಅಂಬೇಡ್ಕರ್ ಸಂವಿಧಾನವನ್ನ ತನ್ನ ಉಸಿರು ಅಂತ ಭಾವಿಸ್ಕೊಂಡಿರುವಂತ, ಬಡವರನ್ನ ಪ್ರೀತಿಸುವಂತ, ಬಡತನದಲ್ಲಿಯೇ ರಾಜಕಾರಣವನ್ನ ಮಾಡಬೇಕೆ ಹೊರತು ಧನಗಾಹಿತನದಿಂದ ಅಲ್ಲ, ಲೂಟಿಕೋರ ರಾಜಕಾರಣಿ ಆಗ್ಬಾರ್ದು ನಾನು ಅಂತ ನಂಬಿರೋ ಅಂತ ಆಳಂದದ ಶಾಸಕರು ಬಿ ಆರ್ ಪಾಟೀಲ್ರು ಅನ್ನೋದು ನನ್ನ ಹೆಮ್ಮೆ. ನಾನು ಯಾಕೆ ಮಾತನ್ನು ಇಷ್ಟು ಸುದೀರ್ಘವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಬಹುಶಃ ಅವ್ರು ಮರ್ತಿದ್ದಾರೆ ಸರ್. ಆದ್ರೆ ಅವತ್ ಯಾಕೆ ಮಾತೆಲ್ಲ ಹೇಳಿದೆ ಅಂದ್ರೆ, ಸಂಗೊಳ್ಳಿ ರಾಯಣ್ಣನ 100 ವರ್ಷ ಆದ್ಮೇಲೆ ಯಾಕೆ ಇತಿಹಾಸ ನೆನ್ಪಿಡುತ್ತೆ ಅಂದ್ರೆ, ರಾಯಣ್ಣ ಹಣಕ್ಕೆ ಆಸೆ ಪಡಲಿಲ್ಲ. ರಾಯಣ್ಣ ತಾನು ನಂಬಿದ್ದಂತ ಜನರಿಗೆ, ತಾನು ನಂಬಿದ್ದಂತ ಮಣ್ಣಿಗೆ, ತಾನು ನಂಬಿದ್ದಂತ ನಾಡಿಗೆ, ಹಸಿದವರಿಗೆ, ಬಡವರಿಗೆ ಆತ ಗಟ್ಟಿ ಧ್ವನಿಯಾಗಿ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಿದ. ಈ ಜನರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋ ಶಕ್ತಿ ಇರಲಿಲ್ಲ. ಹೀಗಾಗಿ ರಾಯಣ್ಣ ಈ ಜನರ ಧ್ವನಿಯಾಗಿ ಅವತ್ತು ಹೋರಾಟವನ್ನ, ಆ ಕಾವನ್ನ ಕೈಯೊಳಗಡೆ ಖಡ್ಗ ಹಿಡಿದು ನಾನು ಹೋರಾಟ ಮಾಡ್ತೀನಿ ನಿಮ್ ಪರವಾಗಿ ಅಂತ ಅವತ್ತು ರಾಯಣ್ಣ ಎದ್ದು ನಿಂತ್ಕೊಂಡ. ಅದೇ ತರ ಇವತ್ತು ಸಮಾಜವಾದ ಅನ್ನುವಂಥ ಸಿದ್ಧಾಂತ ಇವತ್ತು ಮುಳುಗೋಗ್ತಾ ಇದೆ. ಸಮಾಜವಾದಿ ಸಿದ್ಧಾಂತದ ಕೊಡೆ ಕೊಂಡಿಗಳ ತರ ಕೆಲವರು ಮಾತ್ರ ಕಾಣಿಸ್ತಾರೆ. ಬಹುಶಃ ಅವತ್ತು ಕಳೆದ ಬಾರಿ ಶಾಸಕರಿದ್ರ ಸರ್? ಇಲ್ಲ, ಸೋತಿದ್ರು. ಕಳೆದ ಬಾರಿ ಬಹುಶಃ ಬೆಳಗಾಮಲ್ಲೋ ಅಥವಾ ಎಲ್ಲೋ ವಿಧಾನಸೌಧದ ಬಳಿಯೋ ಅಥವಾ ಎಲ್ಲೋ ಒಂದ್ ಕಡೆ ಸಿಕ್ತಾಗ, ನಾನು ಎಲ್ಲಿ ಅಂತ ಮರ್ತಿದ್ದೀನಿ, ಅವತ್ ಬಿ ಆರ್ ಪಾಟೀಲ್ ಸಾಹೇಬ್ರ ಒಂದು ಮಾತು ಹೇಳಿದ್ರು, ಇಲ್ರಿ ನಮ್ಮಂತವ್ರಿಗೆ ಇನ್ನ ರಾಜಕಾರಣ ಮಾಡಕ್ ಆಗಲ್ರಿ. ಎಲ್ಲ ನೋಡಿದ್ರಲ್ಲಿ ಬರೀ ಲ್ಯಾಂಡ್ ಮಾಫಿಯಾ ಮಂದಿ, ಸ್ಯಾಂಡ್ ಮಾಫಿಯಾ ಮಂದಿ, ಲಿಕ್ಕರ್ ಮಾಫಿಯಾ ಮಂದಿ ತುಂಬ ಹೋಗ್ಯಾರ. ಇನ್ನೊಂದ್ ಕಡೆ ಶುಗರ್ ಫ್ಯಾಕ್ಟರಿಗಳ ಮಂದಿ ತುಂಬ ಹೋಗಿದ್ದಾರೆ. ಇವ್ರಗಳ ನಡುವೆ ಹಣವಂತರು, ಧನವಂತರು, ಲೂಟಿಕೋರಗಳ ನಡುವೆ ನಾವು ಸಮಾಜವಾದಿ ಸಿದ್ಧಾಂತ ಹೇಳಿ ರಾಜಕಾರಣ ಮಾಡಕ್ ಆಗಂಗಿಲ್ಲ. ಈ ರಾಜಕಾರಣ ಸಾಕು ಅನ್ಸಿದೆ. ನಾನು ಮುಂದಿನ ಬಾರಿ ಎಲೆಕ್ಷನ್ ನಿಲ್ಬೇಕೋ ನಿಲ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವ್ರಂದ್ರು. ಕಳೆದ ಬಾರಿ ಅಂದಿದ್ರು ನಾನು ಚುನಾವಣೆಗೆ ನಿಲ್ಬಾರ್ದು ಅಂತ ಮಾಡಿದ್ದೀನಿ ಅಂತ. ನಾನು ಅವ್ರ ಕೈ ಹಿಡಿದು ಹೇಳಿದೆ, ಸರ್ ಸಮಾಜವಾದಿ ಸಿದ್ಧಾಂತದ ಕೊಡೆ ಕಂಡಿಗಳು ನೀವೆಲ್ಲ, ನೀವಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಈ ತರ ಯೋಚನೆ ಮಾಡಬಾರ್ದು. ನಮ್ಮ ತೀರ್ಥಹಳ್ಳಿಲಿ ಒಬ್ರು ಶಾಸಕರಿದ್ರು, ನಮ್ಮ ಕಿಮ್ಮನೆ ರತ್ನಾಕರ್ ಅವರು, ನಿಮ್ಮಂಥವ್ರೆಲ್ಲರೂ ಕೂಡ ನೀವು ಸದಾಕಾಲ ಜನರ ನಡುವೆ ಇರಬೇಕು, ಹೋರಾಟ ಮಾಡ್ಬೇಕು ಸರ್. ನೀವು ಶಾಸಕರಾಗಿ ಬರಬೇಕು, ನೀವು ವಿಧಾನಸಭೆಯಲ್ಲಿ ಶಾಸಕರಾಗಿ ಬಂದ್ರೆ ಮಂತ್ರಿಗಳಾಗ್ತೀರಿ ಅಂತ ಆಸೆ ಪಟ್ಟಿದ್ದೆ ನಾನು.
ಶಾಸಕರಾಗಿ ನೀವೆಲ್ಲರೂ ಆರಿಸಿ ನೀವು ಅವರನ್ನ ಕಳಿಸಿದ್ರಿ, ಆದ್ರೆ ಅವ್ರನ್ನ ಮಂತ್ರಿಗಳಾಗಿ ನೋಡೋ ಭಾಗ್ಯ ನಮಗೆ ಸಿಗಲಿಲ್ಲ. ಆದರೂ ಕೂಡ ತಾನು ನಂಬಿರುವಂತ ತತ್ವ ಸಿದ್ಧಾಂತದಿಂದ ಅವ್ರು ಯಾವತ್ತೂ ಕೂಡ ಹಿಂದೆ ಹೆಜ್ಜೆ ಇಡದೆ ಆಳಂದದ ಶಾಸಕರಾಗಿ ನಿಮ್ಮನ್ನ ಪ್ರೀತಿಸ್ತಾ ನಿಮ್ಮ ನಡುವೆ ಬದುಕಿದ್ದಾರೆ. ಆದ್ರೆ ಬಂಧುಗಳೇ, ಇವತ್ತು ಅವರೊಂದು ಮಾತು ಹೇಳಿದ್ರು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣನನ್ನ ಯಾವ ರೀತಿಯಲ್ಲಿ ಮೋಸದಿಂದ ಅವತ್ತು ಗಲ್ಲಿಗೇರಿಸಿದ್ರು, ಅದೇ ತರ ಧ್ವನಿ ಇಲ್ಲದವರ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಧ್ವನಿ ಇದೆ ಅಂದ್ರೆ ಆ ಧ್ವನಿ ಯಾವುದು? ಜೋರ್ ಹೇಳ್ರಿ. ಇಷ್ಟು ಜನ ಆಳಂದದ ಧ್ವನಿ ಇವತ್ತು ಇಡೀ ಕರ್ನಾಟಕವನ್ನು ಮುಟ್ಟಬೇಕು, ಇಡೀ ಕರ್ನಾಟಕವನ್ನು ಮುಟ್ಟಬೇಕು. ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯಾಗಿದ್ಯಾರು? ದಲಿತರ ಪರವಾಗಿ ಧ್ವನಿಯಾಗಿದ್ಯಾರು? ಅಲ್ಪಸಂಖ್ಯಾತರ ಪರವಾಗಿ ಧ್ವನಿಯಾಗಿದ್ಯಾರು? ಕೋಮುವಾದಿಗಳ ವಿರುದ್ಧ ಅತ್ಯಂತ ಗಟ್ಟಿ ಧ್ವನಿಯಾಗಿ ನಿಂತಿದ್ಯಾರು? ಇಂಥ ಸಿದ್ದರಾಮಯ್ಯನವ್ರನ್ನ, ಸಮಾಜವಾದಿ ಸಿದ್ದರಾಮಯ್ಯನವ್ರನ್ನ ಒಂದ್ ಕಡೆ ಫ್ಯಾಸಿಸ್ಟ್ ವಾದಿಗಳು, ಮತ್ತೊಂದು ಕಡೆ ಫ್ಯೂಡಲ್ ವಾದಿಗಳು, ಈ ಫ್ಯಾಸಿಸ್ಟ್ ವಾದಿಗಳು ಫ್ಯೂಡಲ್ ವಾದಿಗಳು ಒಟ್ಟಾಗಿ ಸಿದ್ದರಾಮಯ್ಯ ಅನ್ನುವಂತ ಸಮಾಜವಾದಿಯನ್ನ ಮುಗಿಸಬೇಕು ಅನ್ನುವಂತ ಹುನ್ನಾರವನ್ನು ರೂಪಿಸಿದ್ದಾರೆ. ಆದ್ರೆ ಎಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅನ್ನುವಂತ ವ್ಯಕ್ತಿಯ ಹಿಂದೆ, ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ಹಿಂದೆ ಕರ್ನಾಟಕ ರಾಜ್ಯದ ಕೋಟಿ ಕೋಟಿ ನ್ಯಾಯಪರ ಯುವಕರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ, ಅಲ್ಲಿವರೆಗೂ ಆ ಮನುಷ್ಯನನ್ನು ಅಲ್ಲಾಡ್ಸೋಕ್ ಸಾಧ್ಯ ಇಲ್ಲ. ನಾವು ಇತಿಹಾಸವನ್ನು ಓದ್ತೀವಿ. ಸಂಗೊಳ್ಳಿ ರಾಯಣ್ಣ ಹಂಗ ಬದುಕಿದ್ರು, ಕಿತ್ತೂರು ರಾಣಿ ಚೆನ್ನವ್ವ ಹಿಂಗ್ ಹೋರಾಟ ಮಾಡಿದ್ಲು, ಬಸವಣ್ಣವ್ರು ಹಿಂಗ್ ಹೋರಾಟ ಮಾಡಿದ್ರು, ಶರಣರ ಚಳವಳಿ ಹಿಂಗಾಯ್ತು, ಸೂಫಿಗಳ ಪರಂಪರೆ ಹಿಂಗ್ ಬಂತು. ನಾವು ಬರೀ ಅಂಬೇಡ್ಕರ್ ಇಂತ ಹೋರಾಟ ಮಾಡಿದ್ರು, ಸಂವಿಧಾನ ಬರೀಲಿಕ್ಕೆ, ಸಂವಿಧಾನ ತರ್ಲಿಕ್ಕೆ ಇಷ್ಟೆಲ್ಲ ಕಷ್ಟಪಟ್ರು, ಮಹಾತ್ಮ ಗಾಂಧಿ ಅವತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ರು. ನಾವು ಇತಿಹಾಸವನ್ನು ಓದ್ತೀವಿ, ಇತಿಹಾಸವನ್ನ ಕೇಳ್ತೀವಿ, ಇತಿಹಾಸವನ್ನ ಬರಿತೀವಿ. ಇತಿಹಾಸವನ್ನ ಓದಿದ್ರೆ ಸಾಲದು, ಕೇಳಿದ್ರೆ ಸಾಲದು. ಇತಿಹಾಸವನ್ನು ಯಾಕೆ ಓದ್ತೀವಿ ಅಂತ ಅರ್ಥ ಮಾಡ್ಕೋಬೇಕು, ಇತಿಹಾಸವನ್ನು ಯಾಕೆ ಕೇಳ್ತೀವಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಇತಿಹಾಸ ಒಂದು ಸುಂದರವಾದ ಮಾತಿದೆ. ಅಂಬೇಡ್ಕರ್ ಹೇಳ್ತಾರೆ, ಯಾರಿಗೆ ಇತಿಹಾಸ ಅರ್ಥ ಆಗಿಲ್ಲ ಅವನ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ ಸಾಧ್ಯ ಇಲ್ಲ. ಬಹುಶಃ ಇಂದಿರಾ ಗಾಂಧಿ ಅವ್ರು ಜೈಲಲ್ಲಿ ಕೂತಿದ್ದಾಗ BR ಪಾಟೀಲ್ ಸಾಹೇಬ್ರಿಗೆ ಗೊತ್ತಿರುತ್ತೆ, ತಂದೆ ಪಂಡಿತ್ ನೆಹರು ಮಗಳಿಗೆ ಇಂದಿರಾ ಗಾಂಧಿ ಅವ್ರಿಗೆ ಜೈಲಲ್ಲಿ ಕೂತಿದ್ದಂತ ನೆಹರು ಇಂದಿರಾ ಗಾಂಧಿ ಅವ್ರಿಗೆ ಇತಿಹಾಸದ ಪಾಠ ಮಾಡ್ತಾ ಇದ್ರು. ಹೆಂಗೆ? ತನ್ನ ಪತ್ರ, ಪೆನ್ನು, ಪೇಪರ್ ತಗೊಂಡು, ಮಗಳೇ ದೇಶದ ಇತಿಹಾಸ ಹಿಂಗೆ ನಡೆದು ಬಂತು, ಈ ದೇಶದ ಮೇಲೆ ಇಂತಿಂತವ್ರು ದಾಳಿ ಮಾಡ್ತಾ ಬಂದ್ರು, ನಾವು ಅವಾಗ ಈ ತರ ಪ್ರತಿರೋಧವನ್ನು ವ್ಯಕ್ತ ಮಾಡ್ತಾ ಬಂದ್ವಿ, ಈ ದೇಶದ ಜಾತಿ ವ್ಯವಸ್ಥೆ ಹಿಂಗಿತ್ತು, ಸಾಮಾಜಿಕ ವ್ಯವಸ್ಥೆ ಹಿಂಗಿತ್ತು, ಆರ್ಥಿಕ ವ್ಯವಸ್ಥೆ ಹಿಂಗಿತ್ತು ಅಂತ ಹೇಳಿ ಮಗಳು ಇಂದಿರಾ ಗಾಂಧಿಯವರಿಗೆ ತಂದೆ ಪತ್ರಗಳನ್ನು ಬರಿತಾ ಇದ್ರು. ಮಗಳು ಶ್ರೀಮತಿ ಅವತ್ ಕುಮಾರಿ, ಬಹುಶಃ ಕುಮಾರಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ತಂದೆಗೊಂದು ಪತ್ರ ಬರೆದು ಹೇಳ್ತಾಳೆ, ಫಾದರ್, ಮೈ ಡಿಯರ್ ಫಾದರ್, ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ದ ಹಿಸ್ಟರಿ ಆಫ್ ಇಂಡಿಯಾ ವೆರಿ ಥರೋಲಿ. ನೀವು ಬರೆದಿರುವಂತ ಎಲ್ಲ ಪತ್ರಗಳ ಮೂಲಕ ನಾನು ಇತಿಹಾಸವನ್ನು ಬಹಳ ಚಂದ ಓದ್ತಾ ಇದ್ದೀನಿ. ತಂದೆ ಮತ್ತೆ ರಿಪ್ಲೈ ಬರೆದ್ರಂತ, ಏನ್ ಬರೀತಾರೆ ಅಂತಂದ್ರೆ, ಡಿಯರ್ ಪ್ರಿಯದರ್ಶಿನಿ ಇಂದಿರಾ, ಇಟ್ ಈಸ್ ಗುಡ್ ಟು ರೀಡ್ ಹಿಸ್ಟ್ರಿ, but remember it is great to create history. ಮಗಳೇ ಇಂದಿರಾ, ಇತಿಹಾಸ ಓದೋದು ಒಳ್ಳೇದು ಮಗಳೇ, ಆದ್ರೆ ಇತಿಹಾಸ ಓದ್ ಸುಮ್ಮನೆ ಆಗಬಾರದು, ಇತಿಹಾಸನ ಸೃಷ್ಟಿ ಮಾಡೋದು ನೀನ್ ಆಗಬೇಕು, ನೀನ್ ಇತಿಹಾಸ ಸೃಷ್ಟಿ ಮಾಡಬೇಕು. ಬಹುಶಃ ನನಗನ್ಸುತ್ತೆ ಕರ್ನಾಟಕ ರಾಜ್ಯದೊಳಗಡೆ ಸಿದ್ದರಾಮಯ್ಯ ಅನ್ನುವಂತ ಈ ಒಬ್ಬ ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಧ್ವನಿಯಾಗಿ, ಧ್ವನಿ ಇಲ್ಲದ ಸಮಾಜದವರ ನಾಯಕನಾಗಿ ಸಿದ್ದರಾಮಯ್ಯನವರೊಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಆ ಇತಿಹಾಸವನ್ನ ಅಳಿಸಿ ಹಾಕಬೇಕು ಅಂತ ಸಂಚುಕೋರರೆಲ್ಲರೂ ಕೂಡ ಒಟ್ಟಾಗಿ ನಿಂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ವಿರುದ್ಧ ಸುಳ್ಳುಗಳನ್ನು ಹರಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ವಿರುದ್ಧ ಅವರು ಜಾತಿಯ ಬಣ್ಣವನ್ನ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ಸಿದ್ದರಾಮಯ್ಯನವ್ರನ್ನ ಕುರುಬ ಜಾತಿಯ ನಾಯಕ ಅಂತ ಹೇಳಿ ಒಂದು ಜಾತಿಗೆ ಸೀಮಿತ ಮಾಡಬಹುದು ಅಂತ ಭಾವಿಸ್ಕೊಂಡಿದ್ರೆ, ಯಾರಾದ್ರೂ ಕುರುಬ ಸಮಾಜದವರು ಇದ್ರು ಕೂಡ ನೀವು ಇತಿಹಾಸ ನಿಮ್ಮ ಕಣ್ಮುಂದೆ ಬಹಳ ಸ್ಪಷ್ಟವಾಗಿದೆ. ಅವತ್ತು ಬೆಂಗಳೂರಿನಲ್ಲಿ ST ಸಮಾವೇಶ ಮಾಡ್ತೀವಿ ಅಂತ ಹೇಳಿ 10 ಲಕ್ಷ ಮಂದಿ ಸೇರಿದ್ರು. ಅವತ್ತು ಸಿದ್ದರಾಮಯ್ಯನವ್ರನ್ನ ಆ ಸಭೆಗೆ ಕರೆದ್ರು. ಸಿದ್ದರಾಮಯ್ಯನವರನ್ನ ಬಿಟ್ಟು ಅವತ್ತು ಈಶ್ವರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ, RSS ನವರ ಮುಂದಾಳತ್ವದಲ್ಲಿ ಮತ್ತು ಇನ್ನೂ ಅನೇಕ ಜನಗಳ ಮುಂದಾಳತ್ವದಲ್ಲಿ ಅವತ್ತು ಆ ಸಮಾವೇಶ ನಡೀತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರು, ಈ ಸಮಾವೇಶಕ್ಕೆ ನಾನು ಬರಲ್ಲ ಅಂದ್ರು.
ಬಹಳಷ್ಟು ಜನ ಹೋದ್ರು, ನಾನು ಹೋಗಿ ಕೇಳಿದೆ, ಅಲ್ಲ ಸರ್ ನೀವು ಆ ಸಮಾವೇಶಕ್ಕೆ ಹೋಗ್ಬೇಕಲ್ವಾ, ನಿಮ್ಮನ್ನ ಬಿಟ್ಟು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 10 ಲಕ್ಷ ಜನ ಕುರುಬರು ಸೇರ್ತಾರೆ ಅಂದ್ರೆ ಏನ್ ಸರ್, ಇಲ್ಲಿ ನೀವು ಅಲ್ಲಿ ಹೋಗ್ಬೇಕಲ್ಲ. ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ಗೊತ್ತೇನ್ರಿ, ಸಿದ್ದರಾಮಯ್ಯ ಒಬ್ಬ ಜಾತಿಯ ನಾಯಕ ಅಲ್ಲ ಕಣ್ರಿ, ಯಾವ್ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಅಂತ ಲಕ್ಷಾಂತರ ಕೋಟ್ಯಾಂತರ ಸಮುದಾಯಗಳು ನಂಬಿರುವಂತ ಒಬ್ಬ ನಾಯಕ ಸಿದ್ದರಾಮಯ್ಯ. ಅವ್ರಿಗೆಲ್ಲ ಅನ್ಯಾಯ ಮಾಡಿ ನಾನು ಆ ಸಮಾವೇಶಕ್ಕೆ ಹೋಗೋಕ್ ಸಾಧ್ಯ ಇಲ್ಲ. ಇನ್ನೂ ಎಷ್ಟೋ ಹಿಂದುಳಿದ ಸಮುದಾಯಗಳಿದಾವೆ, ಆ ಸಮುದಾಯಗಳಿಗೆ ಒಬ್ಬ ಶಾಸಕನನ್ನ ಮಾಡ್ಕೊಳ್ಳೋಕ್ ಸಾಧ್ಯ ಆಗಿಲ್ಲ. ಮಡಿವಾಳ್ ಸಮಾಜ ಇದೆ, ಅರುಣ್ ಶಿಕಾರಿ ಸಮುದಾಯ ಇದೆ, ಬುಡುಬುಡುಕೆ ಸಮಾಜದ ಸಮುದಾಯದವರಿದ್ದಾರೆ, ಹಕ್ಕಿ ಪಿಕ್ಕಿಗಳಿದ್ದಾರೆ, ಎಷ್ಟೋ ದುರ್ಬಲ ಸಮುದಾಯಗಳಿದಾವೆ. ಅವ್ರು ಯಾರಿಗೂ ಕೂಡ ಶಾಸಕ ಇರಲಿ ಬಹಳಷ್ಟು ಜನಗಳಿಗೆ ಒಂದು ಜಿಲ್ಲಾ ಪಂಚಾಯಿತಿ ಗೆಲ್ಲಿಸ್ಕೊಳಕ್ಕಾಗಿಲ್ಲ. ಕಡೆ ಪಕ್ಷ ಈ ಸಮುದಾಯಕ್ಕೊಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ, ಕಡೆ ಪಕ್ಷ ಈ ಸಮುದಾಯದಲ್ಲಿ ಒಂದು ಜನ ಮಂತ್ರಿಗಳಾಗಿ ಹೋಗಿದ್ದಾರೆ. ಆ ಸಮುದಾಯಗಳಿಗೆ ಧ್ವನಿಯಾಗಿ ನಿಲ್ಬೇಕಿರೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾನು ಜಾತಿವಾದಿ ಆಗಲಾರೆ, ನಾನು ಸಮಾಜವಾದಿಯಾಗೇ ಉಳಿತೀನಿ ಅಂತ ಹೇಳದಂತ ಸಿದ್ದರಾಮಯ್ಯನವರ ವಿರುದ್ಧ ಜಾತಿವಾದದ ಬಣ್ಣ ಬಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ.